ಸರ್ ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ಕೊಡ್ತಾ ಇದೀರಾ ಅಂತ ಗೊತ್ತಾಯ್ತಲ್ಲ ಸರ್, ಅದು BMRD ಅಪ್ರೂವ್ ಆಗಿರಂತ ಏಕಾತ ಸೈಟ್ಸ್. ಹೌದು ಮೇಡಮ್, BMRD ಏಕಾತ ಪ್ರಾಪರ್ಟಿ ಇರತಕ್ಕಂಥದ್ದು ಅತಿ ಕಮ್ಮಿ ರೇಟ್ ಅಲ್ಲಿ ಕೊಡ್ತಾ ಇದೀವಿ. ಹಂಗಾದ್ರೆ ಯಾವ ಕಂಪ್ನಿಯವರು ಸರ್ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತಾ ಇರೋದು? ಮೇಡಮ್ ನಮ್ ಕಂಪನಿ ಬಗ್ಗೆ ಗೊತ್ತಿಲ್ವಾ? ದುರ್ಗಾಶ್ರೀ ವೆಂಚರ್ಸ್ ಮೇಡಮ್, ಅತಿ ಕಮ್ಮಿ ರೇಟ್ ಅಲ್ಲಿ ಕೊಡ್ತಾ ಇರೋದಕ್ಕೆ ಫೇಮಸ್ ನಮ್ಮಕ್ಕಂತ ದುರ್ಗಾಶ್ರೀ ವೆಂಚರ್ಸ್ ಅಲ್ವಾ ಸರ್? ಸರ್ ಹಂಗಾದ್ರೆ ಲೊಕೇಶನ್ ಎಲ್ಲಿದೆ ಸರ್ ಇದು? ಮೇಡಮ್ ನೆಲಮಂಗಲ ಎಲ್ಲರಿಗೂ ಗೊತ್ತಿದೆಯಲ್ಲ, ನೆಲಮಂಗಲಿಂದ ಜಸ್ಟ್ ಒಂದು 10 ಮಿನಿಟ್ಸ್ ಡ್ರೈವ್ ನಲ್ಲಿ ನಮ್ ಲೇಔಟ್ ರೀಚ್ ಆಗ್ತೀವಿ ಮೇಡಮ್. ಸರ್ ಏನ್ ಸರ್ BMRD ಅಪ್ರೂವ್ ಆಗಿರೋಂತ ಏಕಾತ ಅಂತ ಹೇಳ್ತಿದ್ರ, ಕಮ್ಮಿ ಬಜೆಟ್ ಅಂತ ಇದೀರಾ? ನೆಲಮಂಗಲದಲ್ಲಂತೂ ತುಂಬಾ ಜಾಸ್ತಿ ಇದೆ ಅಲ್ವಾ ಸರ್? ಮೇಡಮ್ ಯಾರು ಎಷ್ಟಾದ್ರೂ ಮಾರ್ಲಿ, ನಮ್ ಕಂಪನಿಯಿಂದ ಮಾತ್ರ ಅತಿ ಕಮ್ಮಿ ರೇಟ್ ಅಲ್ಲಿ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಸರ್ ಏನ ಫ್ರೀ ಕೊಡ್ತಾ ಇದೀರಾ ಸರ್? ಮೇಡಮ್ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಕೊಡ್ತಾ ಇದೀನಿ, ಅದು ನಿಮ್ ಚಾನಲ್ ಮುಖಾಂತರ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪರಮೇಶ್ವರ ಒಳಗ್ಸಿಂದ ಇವತ್ತಿನ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತೊಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಕಮ್ಮಿ ಬಜೆಟ್ ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಇಲ್ಲಿ BMRD ಅಪ್ರೂವ್ ಆಗಿರೋಂತ ಏಕಾತ ಸೈಟ್ ಸಿಗ್ತದೆ. ಎಲ್ಲಿ ಗೊತ್ತಾ? ನೆಲಮಂಗಲದಲ್ಲಿ ಸಿಗ್ತಾ ಇರೋದು. ನಿಮ್ಮೆಲ್ಲರಿಗೂ ನೆಲಮಂಗಲ ದೊಡ್ಡಬಳ್ಳಾಪುರ ಹೈವೇ ಗೊತ್ತೇ ಇದೆ. ಅಲ್ಲಿಂದ ಕೇವಲ 1.5 ಕಿಲೋಮೀಟರ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ. ಇಷ್ಟು ಕಮ್ಮಿ ಬಜೆಟ್ ಅಂತ ಅನ್ಕೊಳ್ತಾ ಇದ್ರೆ, ಲಾಸ್ಟ್ ಅಲ್ಲಿ ಪ್ರೈಸ್ ಅಂತೂ ರಿವೀಲ್ ಮಾಡೇ ಮಾಡ್ತೀವಿ. ಎಷ್ಟಂತ ಪ್ರೈಸ್ ಡೆಫಿನೆಟ್ ಆಗಿ ಈ ಪ್ರೈಸ್ ಅಲ್ಲಂತೂ ನೆಲಮಂಗಲ ಸರೌಂಡಿಂಗ್ ನಿಮ್ಗೆ BMRD ಅಪ್ರೂವ್ ಆಗಿರೋಂತ ಏಕಾತ ಸೈಟ್ಸ್ ಅಂತೂ ಗ್ಯಾರಂಟಿ ನಿಮ್ಗೆ ಎಲ್ಲೂ ಸಿಗಲ್ಲ. ಆದ್ರೆ ಇಲ್ಲಿ ಮಾತ್ರ ನಿಮ್ಗೊಂದು ಒಳ್ಳೆ ಬಜೆಟ್ ಅಲ್ಲಿ, ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಇಲ್ಲಿ ಸೈಟ್ ಗಳು ಸಿಗ್ತಾ ಇದೆ. ಹಾಗೆ ನಿಮ್ಗೆ ಇಲ್ಲಿ ಯಾರು ಸೈಟ್ ನ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಬಂದ್ಬಿಟ್ಟು ಫ್ರೀ ಆಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾರೆ. ಯಾರಪ್ಪ ಇಷ್ಟೆಲ್ಲ ಆಫರ್ಸ್ ಕೊಡ್ತಾ ಇದಾರೆ ಅಂತ ಅನ್ಕೊಳ್ತಾ ಇದ್ರೆ, ದುರ್ಗಾಶ್ರೀ ವೆಂಚರ್ಸ್ ಅವರು ಇನ್ನೊಂದು ಹೊಸ ಲೇಔಟ್ ನ ಮಾಡಿದ್ದಾರೆ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀನಿ. ಆದ್ರೆ ಈ ಸಲ ಎಲ್ಲಾ ವೀಕ್ಷಕರಿಗೋಸ್ಕರ ಅಂತಾನೆ BMRD ಅಪ್ರೂವ್ ಆಗಿರೋಂತ ಏಕಾತ ಸೈಟ್ಸ್ ಒಳ್ಳೆ ಬಜೆಟ್ ಅಲ್ಲಿ, ಕಮ್ಮಿ ಬಜೆಟ್ ಅಲ್ಲಿ ನಿಮ್ಮೆಲ್ಲರಿಗೂ ಇವತ್ತು ಪರಿಚಯ ಮಾಡಿಸ್ತಾ ಇದೀವಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತು ನಮ್ ಜೊತೆ ದುರ್ಗಾಶ್ರೀ ವೆಂಚರ್ಸ್ ಕಡೆಯಿಂದ ಮ್ಯಾನೇಜರ್ ಆಗಿರುವಂತ ಪ್ರಶಾಂತ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಮಾಹಿತಿ ಈ ಲೇಔಟ್ ಬಗ್ಗೆ ತಿಳ್ಕೊಂಡ್ ಬರೋಣ, ಬನ್ನಿ. ಹಾಯ್ ಸರ್. ಹಾಯ್ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಸರ್ ಈಗಾಗಲೇ ತಮ್ಮ ಕಂಪ್ನಿದು ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀವಿ. ಸರ್ ನಾನ್ ಕೇಳ್ಪಟ್ಟೆ ಈ ಸಲಿ ನಿಮ್ಮ ಕಂಪ್ನಿ ಕಡೆಯಿಂದ ಅದು BMRD ಅಪ್ರೂವ್ ಆಗಿರೋಂತ ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ಕೊಡ್ತಾ ಇದೀರಾ ಅಂತ ಹೇಳ್ಬಿಟ್ಟು. ಹೌದು ಮೇಡಮ್. ಸರ್ ಇನ್ನು ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಡ್ ಅಪ್ ಆಗಿರ್ತಾರೆ. ಸರ್ ನಿಮ್ಮ ಆಫೀಸ್ ಲೊಕೇಶನ್ ಹಾಗೆ ನಿಮ್ಮ ಕಂಪ್ನಿ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ ಸರ್. ಮೇಡಮ್ ನಮ್ಮ ಮೊದಲನೇದಾಗಿ ಹೇಳ್ಬೇಕಂದ್ರೆ, ನಮ್ದು ದುರ್ಗಾಶ್ರೀ ವೆಂಚರ್ಸ್ ಅಂತ ಕಂಪನಿ ನಾಗರಬಾವಿ ಇರ್ತಕ್ಕಂಥದ್ದು. ನಾಗರಬಾವಿ ಕಬಾಬ್ ಫ್ಯಾಕ್ಟರಿ ಹೋಟೆಲ್ ಮೇಲ್ಗಡೆ 3ನೇ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿರ್ತಕ್ಕಂಥದ್ದು. ಈ ಲೇಔಟ್ ಬಂದ್ಬಿಟ್ಟು ಯಾವ್ದಿಂದ ಅಪ್ರೂವ್ ಆಗಿದೆ, ಹಾಗೆ ಯಾವ ಖಾತಾ ಬರ್ತಾ ಇದೆ ಸರ್? ಮೇಡಮ್ ಈ ಲೇಔಟ್ ಬಂದು BMRD ಅಪ್ರೂವಲ್ ಆಗಿರ್ತಕ್ಕಂಥದ್ದು, ಮತ್ತೆ BMRD ಏಕಾತ. ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಆಗಿ ಏಕಾತ ಬರ್ತಕ್ಕಂಥದ್ದು. ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಮೇಡಮ್. ಇದು ಸರ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಲ್ವಾ ಸರ್? ಇಮಿಡಿಯೇಟ್ ಆಗುತ್ತೆ ಮೇಡಮ್. ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಮೇಡಮ್ ಲೊಕೇಶನ್ ಅಂತ ಹೇಳಕ್ ಬಂದ್ರೆ, ನಾವು ಸಾಮಾನ್ಯವಾಗಿ ಎಲ್ಲರಿಗೂ ನೆಲಮಂಗಲ ಗೊತ್ತಿರ್ತಕ್ಕಂಥ ವಿಷಯನೇ. ಹೌದು ಸರ್. ನೆಲಮಂಗಲದಿಂದ ಜಸ್ಟ್ ದೊಡ್ಡಬಳ್ಳಾಪುರ ಮೇನ್ ರೋಡ್ ಅಲ್ಲಿ ನಿಮ್ಗೆ ಕನ್ಮಂಗ್ಲ ಗೇಟ್ ಅಂತ ಬರುತ್ತೆ. ಹೌದು ಸರ್. ಆ ಕನ್ಮಂಗ್ಲ ಗೇಟ್ ಇಂದ ಲೆಫ್ಟ್ ತಗೊಂಡು ಒಂದು 1.5 ಕಿಲೋಮೀಟರ್ ಒಳಗಡೆ ಬಂದ್ರೆ ಕೆಂಚಗಾನಹಳ್ಳಿ ಊರಿಗೆ ಅಟ್ಯಾಚ್ ಆಗಿ ಒಂದು ಪ್ರಾಪರ್ಟಿನ ಮಾಡಿರ್ತಕ್ಕಂಥದ್ದು ಅಲ್ವಾ ಸರ್? ಸರ್ ಹಂಗಂದ್ರೆ ಇದು ಟೋಟಲ್ ಆಗಿ ಎಷ್ಟು ಎಕರೆ ಮಾಡಿದೀರಾ ಸರ್ ಈ ಲೇಔಟ್ ನ? ಮೇಡಮ್ ಇದು ತುಂಬಾ ಕಮ್ಮಿ ಇದೆ. 1.5 ಎಕರೆನಲ್ಲಿ ಒಂದು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. 1.5 ಎಕರೆ. 1.5 ಎಕರೆನಲ್ಲಿ ಕೇವಲ ಒಂದು 27 ಸೈಟ್ಸ್ ಮಾತ್ರ ಬಂದಿರತಕ್ಕಂಥದ್ದು. ಬರೀ 27 ಸೈಟ್ ಮಾತ್ರ? ಬರೀ 27 ಸೈಟ್ಸ್ ಮಾತ್ರ ಬಂದಿದೆ. ಅದರಲ್ಲೂ ಪ್ರೀ ಲಾಂಚಿಂಗ್ ಅಲ್ಲೇ ನಮ್ದು ಒಂದು 50% ಸೈಟ್ ನ ಶೋಲ್ಡ್ ಔಟ್ ಆಗ್ಬಿಟ್ಟವೆ ಅಲ್ವಾ ಸರ್? ಅದು ಕೂಡ ನಾನು ಕೇಳ್ಪಟ್ಟೆ. ದುರ್ಗಾಶ್ರೀ ವೆಂಚರ್ಸ್ ಅವರು ಲಾಸ್ಟ್ ವೀಕ್ ಎಕ್ಸ್ಪೋ ಕೂಡ ಮಾಡಿದ್ರಿ. ಖಂಡಿತ. ಆ ಎಕ್ಸ್ಪೋ ನಲ್ಲೇ ನಮ್ದು ಅರ್ಧ ಸೈಟ್ ಗಳು ಶೋಲ್ಡ್ ಔಟ್ ಆಗಿದೆ. ಇನ್ನು ಕೆಲವು ಸೈಟ್ ಗಳಿದೆ ಬಾಕಿ ಇದೆ. ಹಾಗಾಗಿ ನಿಮ್ಮ ಮೂಲಕ ಬಂದ್ರೆ ಅದನ್ನು
ಇಮಿಡಿಯೇಟ್ ಶೋಲ್ಡರ್ ಆಗುತ್ತೆ, ಆದಷ್ಟು ಹೌದು. ಬೇಗ ಬರ್ಬೇಕು ಅಂತ ಹೇಳ್ತೀನಿ. ಸರ್ ಹಂಗಾದ್ರೆ ಯಾವ ಫೇಸಿಂಗ್ ಅಲ್ಲಿ ಸೈಟ್ ಗಳು ಅವೈಲೇಬಲ್ ಇದೆ ಸರ್? ಮೇಡಮ್ ಈಸ್ಟ್ ಫೇಸಿಂಗ್ ಇದೆ, ನಾರ್ತ್ ಇದೆ, ಸೌತ್ ಇದೆ, ವೆಸ್ಟ್ ಇದೆ ಮೇಡಮ್. ಕಾರ್ನರ್ಸ್ ಏನಾದ್ರು ಇದೆಯಾ ಸರ್? ಮೇಡಮ್ ಕಾರ್ನರ್ ಒಂದೇ ಒಂದ್ ಸೈಟ್ ಇದೆ ಮೇಡಮ್. ಒಂದೇ ಒಂದು ಒಂದೇ ಒಂದ್ ಸೈಟ್ ಇದೆ, ಅವಾಗ್ಲೇ ಆಗೋಗಿದೆ ಅಲ್ವಾ ಎಲ್ಲಾ sir? ಸೈಟ್ಸ್ ಗಳು ಆಗೋಗಿದೆ. ಲಾಸ್ಟ್ ಒಂದೇ ಒಂದ್ ಸೈಟ್ ಕಾರ್ನರ್ ಸೈಟ್ ಇದೆ. ಯಾರಿಗ್ ಬೇಕಾದ್ರೂ ಕಾರ್ನರ್ ಏನಾದ್ರು ಮಿನಿ ಕಮರ್ಷಿಯಲ್ ಅಂತಾನೆ ಹೇಳ್ಬೋದು ಅದನ್ನ, ಅಲ್ವಾ ಸರ್? ಹಾಗಾಗಿ ಯಾರಾದ್ರೂ ಕಾರ್ನರ್ ಸೈಟ್ ನೋಡ್ತಾ ಇದ್ರೆ ಆದಷ್ಟು ಬೇಗ ಬರ್ಬೇಕು ಅಂತ ಹೇಳ್ತೀನಿ. ಅಲ್ವಾ ಸರ್? ಸರ್ ಇನ್ನೊಂದ್ ನಾನ್ ನೋಡ್ದೆ, ಅಲ್ಲಿ ಏನು ಕೆಲಸ ನಡೀತಾ ಇದೆ ಅದು ಬಂದ್ಬಿಟ್ಟು ಮೇನ್ ರೋಡ್ ಅಲ್ವಾ ಸರ್? ಅಲ್ಲಿ ಮೇಡಮ್ ಆ ಕಡೆನೂ ಮೇನ್ ರೋಡ್ ಬರುತ್ತೆ, ಮತ್ತೆ Okay, ನಿಮ್ಗೆ ಈ ಕಡೆನೂ ಮೇನ್ ರೋಡ್ ಬರುತ್ತೆ, ಎರಡ್ ಕಡೆನೂ ಎರಡು ಕಡೆನೂ ರೋಡ್ ಬರುತ್ತೆ. ಹಾ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಇದು ಬಂದು ನಿಮ್ಗೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಗೆ ಅಟ್ಯಾಚ್ ಆಗುತ್ತೆ, ಇದು Okay. ಊರ್ ಒಳಗಡೆ ಹೋಗುತ್ತೆ ನಿಮ್ಗೆ. ಓಕೆ ಎರಡು ಕಡೆನೂ ನಮ್ಮ ಲೇಔಟ್ ಗೆ ಎರಡು ಕಡೆನೂ ರೋಡ್ ಇರ್ತದೆ. ಅಲ್ವಾ ಸರ್? ಹೌದು. ಹಂಗಾರೆ ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ ಸರ್ ಇದು? ಖಂಡಿತ ಮೇಡಮ್. ಅದು ಆ ರೋಡ್ ಒಂದು 40 ಫೀಟ್ ರೋಡ್ ಬರುತ್ತೆ, ಈ ರೋಡ್ ಕೂಡ ನಿಮ್ಗೆ 40 feet ಬರುತ್ತೆ. ಹೌದು. ಓಕೆ ಸರ್, ಹಂಗಾದ್ರೆ ನಿಮ್ಮ ಲೇಔಟ್ ಇಂದ ಅಕ್ಕಪಕ್ಕ ಡೆವಲಪ್ಮೆಂಟ್ ಹಾಗೆ ಯಾವ ತರ ಇದೆ ಸರ್? ಮೇಡಮ್ ಅಕ್ಕಪಕ್ಕ ಡೆವಲಪ್ಮೆಂಟ್ಸ್ ಅಂತ ಬಂದ್ರೆ ನೋಡಿ, ಈಗ ಸರೌಂಡಿಂಗ್ಸ್ ನಮ್ಮ ಲೇಔಟ್ಸ್ ಅಕ್ಕಪಕ್ಕದಲ್ಲಿ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಹಾ ಸರ್. ಇವೆಲ್ಲ ತುಂಬಾ ನಿಯರೆಸ್ಟ್ ಅಲ್ಲಿ ಇದೆ. ಹಾ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಶಿವಕುಮಾರ್ ಸ್ವಾಮೀಜಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಹ್ಮ್. ನಿಮ್ಗೆ ಕ್ರೈಸ್ತ ಜಯಂತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಹಾ ಸರ್. ಮತ್ತೆ ನಿಮ್ಗೆ ರೈಲ್ವೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಕೂಡ ತುಂಬಾ ಹತ್ರದಲ್ಲಿದೆ, ತುಂಬಾ ಹತ್ರದಲ್ಲೇ ತುಂಬಾ ಹತ್ರದಲ್ಲಿದೆ. ಮತ್ತೆ ಬೈರ್ನಾಯಕನಹಳ್ಳಿ ರೈಲ್ವೆ ಸ್ಟೇಷನ್ ಕೂಡ ಹತ್ರದಲ್ಲಿದೆ. ಹ್ಮ್. ಆದಷ್ಟು ಇನ್ನೊಂದ್ ಏನಂತಂದ್ರೆ ನಮ್ಗೆ ಮೇನ್ ರೋಡ್ ಸ್ಟೇಟ್ ಹೈವೇ, ದೊಡ್ಡಬಳ್ಳಾಪುರ ಸ್ಟೇಟ್ ಹೈವೇ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸ್ಟೇಟ್ ಹೈವೇ ಸಿಗುತ್ತೆ. ಸರ್ ನಿಮ್ಮ ಲೇಔಟ್ ಹತ್ರನೇ ಕಾಲೇಜ್ ಇದೆ ಅಂತ ಹೇಳಿದ್ರಲ್ಲ ಸರ್? ಹೌದು ಮೇಡಮ್, ಇದೇನಾ ಸರ್? ಇದೆ ನೋಡಿ ಮೇಡಮ್, ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಅವ್ರ ಕಾಲೇಜು ಇಲ್ಲಿಂದ ಜಸ್ಟ್ ಒಂದು ನಿಯರೆಸ್ಟ್ ಅಲ್ಲೇ ನಮ್ ಲೇಔಟ್ ಇರೋದು. ಅಲ್ವಾ ಸರ್? ಹೌದು. ರೈಲ್ವೆ ಸ್ಟೇಷನ್ ಹೇಳಿದ್ನಲ್ಲ ಮೇಡಮ್, ನೋಡಿ ಇದೇ ರೈಲ್ವೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್. ಮತ್ತೆ ಈ ಕಡೆ ಯಾಕೆ ನೆಲಮಂಗಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ, ಈಗ ನೆಲಮಂಗಲ ಅನ್ನೋದು ಈಗ ಅಪ್ಕಮಿಂಗ್ ಗ್ರೋತ್ ಆಗ್ತಾ ಇರ್ತಕ್ಕಂತ ಒಂದು ಏರಿಯಾ. ಹೌದು ಸರ್. ಈಗ ಸರೌಂಡಿಂಗ್ಸ್ ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಆಗ್ತಿರೋದಂದ್ರೆ ಮೇಜರ್ ಆಗಿ ನೆಲಮಂಗಲನೇ. ಹಾಗಾಗಿ ನೆಲಮಂಗಲ ಡಿಸ್ಟೆನ್ಸ್ ಅಲ್ಲಿಂದ ನಾವು ನೆಲಮಂಗಲದಿಂದ ಕೇವಲ ಒಂದು 9 to 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪ್ರಾಪರ್ಟಿನ ಮಾಡಿದ್ವಿ. ಅಲ್ವಾ ಸರ್? ಹೌದು. ಸರ್ ಇನ್ನೊಂದು ನೋಡ್ಬಿಟ್ರೆ ನಾನು ನೆಲಮಂಗಲ ಅಂದಿದ ತಕ್ಷಣ ತುಮಕೂರು ಕನೆಕ್ಟ್ ಆಗುತ್ತೆ, ನೈಸ್ ರೋಡ್ ಕನೆಕ್ಟ್ ಆಗುತ್ತೆ, ಹಾಸನ ಹೈವೇ ಕನೆಕ್ಟ್ ಆಗುತ್ತೆ, ಈ ಕಡೆ ದೊಡ್ಡಬಳ್ಳಾಪುರಕ್ಕೆ ಕನೆಕ್ಟ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಒಂಥರ ಸೆಂಟ್ರ್ ಪ್ಲೇಸ್ ಅಂತಾನೆ ಹೇಳ್ಬೋದಲ್ವಾ ಸರ್? ಎಲ್ಲಾ ಕಡೆನೂ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು ಒಂದು ನೆಲಮಂಗಲ. ನೆಲಮಂಗಲ ಹೌದು. ಅಲ್ವಾ ಸರ್? ಹೌದು, ಇದು ಏರ್ಪೋರ್ಟ್ ಗೂ ಕೂಡ ಕನೆಕ್ಟಿವಿಟಿ ಇದೆ. ಕನೆಕ್ಟಿವಿಟಿ ಇದೆ. ಏನು ದೊಡ್ಡಬಳ್ಳಾಪುರ ಹೈವೇ ಇಂದ ಹೋದ್ರೆ ದೊಡ್ಡಬಳ್ಳಾಪುರ ರೋಡ್ ಇಂದ ಹೋಗ್ಬೋದು, ಮತ್ತೆ ನಿಮ್ಗೆ STRR ಹೊಸ ರೋಡ್ ಆಗಿದೆಯಲ್ಲ, ಹೌದು ಆ sir. ರೋಡ್ ಕೂಡ ನಮ್ ಲೇಔಟ್ ಇಂದ ತುಂಬಾ ಹತ್ರ ಆಗುತ್ತೆ. ಕನೆಕ್ಟ್ ಆಗುತ್ತೆ ಅಲ್ವಾ Connect ಸರ್? ಸರ್ ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಇದರಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದ್ರೆ ನಿಮ್ಗೆ ಆಲ್ರೆಡಿ ನಂಬರಿಂಗ್ ಆಗಿದೆ, ಮತ್ತೆ ಇಂಡಿವಿಜುವಲ್ ಸೈಟ್ ಗೂ ನಂಬರಿಂಗ್ ಇಂಡಿವಿಜುವಲ್ ಸೈಟ್ ಗೂ ನಂಬರಿಂಗ್ ಆಗಿದೆ, ಮತ್ತೆ ಇಂಡಿವಿಜುವಲ್ ಸೈಟ್ ಗೂ ನಿಮ್ಗೆ ಮಾರ್ಕಿಂಗ್ ಆಗಿದೆ, ಮಾರ್ಕಿಂಗ್ ಆಗಿದೆ. ವಾಟರ್ ಕನೆಕ್ಷನ್ ಕೂಡ ರೆಡಿ ಇದೆ ಆಲ್ರೆಡಿ. ಸರ್ ಹಂಗಾದ್ರೆ ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್ ಇಲ್ಲಿ? ಮೇಡಮ್ ನೀರಿನ ವ್ಯವಸ್ಥೆ ನಿಮ್ಗೆ ಆಲ್ರೆಡಿ ಬೋರ್ವೆಲ್ ಹಾಕಿದೀವಿ, ಬೋರ್ವೆಲ್ ಹಾಕ್ಬಿಟ್ಟು ಪ್ರತಿಯೊಂದು ಸೈಟ್ ಗೂ ಕಲೆಕ್ಷನ್ ಕೊಟ್ಟಿದೀವಿ. ನೋಡಿ ಮೇಡಮ್, ಬೋರ್ ಕೂಡ ಇಲ್ಲೇ ಇದೆ. ಇದು ಡ್ರೈನೇಜ್ ಕನೆಕ್ಷನ್, ಮತ್ತೆ ನಿಮ್ಗೆ ಇದು ಏನಂತಂದ್ರೆ STP ಕೂಡ ಮಾಡ್ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ಕೊಟ್ಟಿದೀವಿ ಮೇಡಮ್ ಇಲ್ಲಿ. ಸರ್ ಇದೇನ್ ಸರ್ ಪ್ರತಿಯೊಂದು ಸೈಟ್ ಮುಂದೆ ಇಷ್ಟೊಂದು ಜಾಗ ಬಿಟ್ಟಿದಿರಲ್ಲ ಸರ್? ಮೇಡಮ್ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಗಾಳಿ ಬೆಳಕು ಬೇಕಲ್ವಾ, ಹಾಗಾಗಿ ಹೌದು ಒಂದು ಪ್ಲಾಂಟೇಶನ್ ಮಾಡೋದಕ್ಕೆ, ಒಂದು ಮಿನಿ ಗಾರ್ಡನ್ ಏರಿಯಾ ತರ ಮಾಡ್ಕೊಳ್ಳೋದಕ್ಕೆ ಅಂತ ಈ ಒಂದು ಪ್ಲೇಸ್ ನ ಬಿಟ್ಟಿರ್ತಕ್ಕಂಥದ್ದು. ಮತ್ತೆ ಹಾಗೆ ನಮ್ಮ ಹತ್ರ ಪಾರ್ಕ್ ಏರಿಯಾ ಕೂಡ ಬಿಟ್ಟಿದೀವಿ. ಓಕೆ, ಈ ಲೇಔಟ್ ಅಲ್ಲಿ ಅವಾಗ್ಲೇ ಪಾರ್ಕ್ ಏರಿಯಾ ಕೂಡ ಅಂತಾನು ಬಿಟ್ಟಿದ್ದೀರಲ್ವಾ? ಖಂಡಿತ ಮೇಡಮ್, ಪಾರ್ಕು ಕೂಡ ಇರುತ್ತೆ, ಮತ್ತೆ ಪಾರ್ಕು, CA ಪ್ರತಿಯೊಂದು ಎಮ್ಯುನಿಟೀಸ್ ಇಲ್ಲಿ ಕೊಟ್ಟಿರ್ತೀವಿ ನಾವು. ಹಂಗಾದ್ರೆ ಬರೀ ಲೇಔಟ್ ಡೆವಲಪ್ಮೆಂಟ್ ಅಲ್ಲ, ಗ್ರೀನರಿ ಕೂಡ ಮೇಂಟೈನ್ ಮಾಡ್ತಾ ಇದೀರಾ? 100% ಮೇಡಮ್, ಯಾಕಂದ್ರೆ ಇವತ್ತು ಒಂದು ಒಳ್ಳೆ ವಾತಾವರಣ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ವಾಟರ್ ಕೊಟ್ಟಿದ್ದೀರಾ, ಡ್ರೈನೇಜ್ ಕೊಟ್ಟಿದ್ದೀರಾ, ಹಾಗೆ ಎಲೆಕ್ಟ್ರಿಸಿಟಿ ಸರ್? ಮೇಡಮ್ ಎಲೆಕ್ಟ್ರಿಸಿಟಿ ಕೂಡ ಆಲ್ರೆಡಿ ರೆಡಿ ಇದೆ. ಮತ್ತೆ ನಮ್ಗೆ ಈ ಫುಲ್ ಲೇಔಟ್ ಗೂ ಗೇಟೆಡ್ ಕಮ್ಯುನಿಟಿ ತರ ನಾವು ವಾಲ್ ಕಾಂಪೌಂಡ್ ಹಾಕಿದೀವಿ. ಓಕೆ, ಮತ್ತೆ ನಿಮ್ಗೆ ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ಒಂದು CC ಕ್ಯಾಮೆರಾ ಕೂಡ ಅಳವಡಿಸಿದೀವಿ ಮೇಡಮ್ ಇಲ್ಲಿ. ಅಂದ್ರೆ ಸೆಕ್ಯೂರಿಟಿ ಕೂಡ ಮೇಂಟೈನ್ ಮಾಡ್ತಿದ್ದೀರಲ್ವಾ ಸರ್ ಇಲ್ಲಿ? 100% ಮೇಡಮ್, ಯಾಕಂದ್ರೆ ಈಗ ಪ್ರಾಪರ್ಟಿ ಅನ್ನೋದು ಏನಾಗ್ತದೆ ಅಂತಂದ್ರೆ ಒಂದು ಸೇಫ್ಟಿ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಒಂದು ಸೆಕ್ಯೂರಿಟಿ ಪರ್ಪಸ್ ಗೆ CC ಕ್ಯಾಮೆರಾ ಕೂಡ ಕ್ಯಾಮೆರಾ ಹಾಕ್ಸಿದ್ದೀರಾ ಅಲ್ವಾ ಸರ್? ಸರ್ ಹಂಗಾದ್ರೆ ಲೇಔಟ್ ಗೆ ಎಷ್ಟಡಿ ರೋಡ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಇಲ್ಲಿ ಎಲ್ಲಾನು 30 ಅಡಿ ರೋಡ್ ಮಾಡಿರ್ತಕ್ಕಂಥದ್ದು. ಹಾ ಸರ್. ಸರ್ CC ರೋಡ್ ಕೊಡ್ತಾ ಇದೀರಾ, ಟಾರ್ ರೋಡ್ ಸರ್? ಮೇಡಮ್ ಇಲ್ಲಿ CC ರೋಡೇ ಮಾಡ್ತಕ್ಕಂಥದ್ದು ಮೇಡಮ್. ಸರ್ ನೀವು ನೋಡಿದ್ರೆ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳ್ತಿದ್ದೀರಾ ಸರ್. ಎಷ್ಟೋ ಜನಕ್ಕೆ, ಸುಮಾರು ಜನಕ್ಕೆ ಗೊಂದಲ ಇರುತ್ತೆ, ಸೈಟ್ ಅನ್ನ ತಗೊಂಡ್ ಬಿಡ್ತೀವಪ್ಪ, ಅಮೌಂಟ್ ಕೊಟ್ಬಿಟ್ಟಿರ್ತೀವಿ, ಅದ್ರ ರಿಜಿಸ್ಟ್ರೇಷನ್ ಮಾಡ್ಕೊಡಲ್ಲ ಅಂತ ಹೇಳ್ಬಿಟ್ಟು. ಸರ್ ನಿಮ್ ಕಂಪ್ನಿಯಿಂದ ಹಿಂಗೆ ಸರ್? ಮೇಡಮ್ ಈಗ ನೀವು ನಮ್ಮ ಹತ್ರ ಪ್ರಾಪರ್ಟಿ ತಗೊಂಡ್ರೆ ನಿಮ್ ರಿಜಿಸ್ಟ್ರೇಷನ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಿಲ್ಲ. ಯಾಕೆ ಅಂತಂದ್ರೆ ಇದು BA ಮಾಡಿ ಖಾತೆ ಇರೋದ್ರಿಂದ ಯಾವ್ದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಲ್ಲ. ಇದು ಕಂಟಿನ್ಯೂಸ್ ರನ್ನಿಂಗ್ ಇರ್ತದೆ. ನೀವು ಯಾವಾಗ್ಲೇ ಹೋದ್ರು ರಿಜಿಸ್ಟ್ರೇಷನ್ ಆಗ್ತದೆ. ನಿಮ್ಗೆ ಇದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ ಗೊಂದಲ ಪಡ್ಕೊಳ್ಳೋದು ಬೇಡ ಇಲ್ಲಿ. ಓಕೆ, ಹಂಗಾರೆ ವೀಕ್ಷಕರು ಏನ್ ಅನುಮಾನ ಬೇಡವೇ ಬೇಡ ಅಲ್ವಾ? ಅನುಮಾನನೇ ಬೇಡ ಮೇಡಮ್, ಇದು BA ಮಾಡಿ ಈ ಖಾತಾ ರೆಡಿ ಇರ್ತಕ್ಕಂಥದ್ದು. ನೀವು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು. ಸರ್ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಏನೋ ಕೊಟ್ರಿ ಸರ್. ಎಲ್ಲಾ ವೀಕ್ಷಕರ ಕಾಯ್ತಾ ಇರೋದು ಪ್ರೈಸಿಂಗ್. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಎಲ್ಲರಿಗೂ, ನೆಲಮಂಗಲದಲ್ಲದು BMRD ಅಪ್ರೋಗಿಂತ ಖಾತಾ ಸೈಟ್ಸ್
ಒಳ್ಳೆ ಕಮ್ಮಿ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಖಂಡಿತ ಮೇಡಮ್. ಸರ್ ಏನ್ ಕೋಟ್ ಮಾಡ್ತಾ ಇದೀರಾ ಸರ್ ಪರ್ ಸ್ಕ್ವೇರ್ ಫೀಟ್ ಗೆ? ಮೇಡಮ್ ಈ ಸರೌಂಡಿಂಗ್ಸ್ ಅಲ್ಲಿ ಎಲ್ಲ BMRD ಸೈಟ್ ಅಂದ್ರೆ 3,000 3,500 ರೂಪಾಯಿ ಮಾರ್ತಾ ಇದಾರೆ. ಹೌದು ಸರ್. ಬಟ್ ನಾವು ಒಂದು ದುರ್ಗಾಶ್ರೀ ವೆಂಚರ್ಸ್ ವತಿಯಿಂದ ಕೇವಲ 2499 ಗೆ ಕೊಡ್ತಾ ಇದೀವಿ. ಅಂದ್ರೆ 2,499 ರೂಪಾಯಿಗೆ ನಾನು ಮಾಡ್ತಾ ಇದ್ದೀನಿ ಮೇಡಮ್ ಪರ್ ಸ್ಕ್ವೇರ್ ಫೀಟ್. ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಅದು BMRD ಅಪ್ರೂವ್ ಗಿಂತ ಏಕಾದ ಸೈಟ್ಸ್ ನ ಕೊಡ್ತಾ ಇದೀರಾ? ಖಂಡಿತ ಮೇಡಮ್, ನೀವು ಕೇಳ್ತಿರೋದು ಸತ್ಯ. ಹೌದು ಸರ್. 2,499 ರೂಪೀಸ್ಗೆ BMRD ಏಕಾತ ಸೈಟ್ ನ ನಾನು ಕೊಡ್ತಾ ಇರ್ತಕ್ಕಂಥ. ಓಕೆ ಸರ್, ನಮ್ಮ ವೀಕ್ಷಕರಿಗೋಸ್ಕರ ಏನಾದ್ರೂ ಆಫರ್ ಏನಾದ್ರೂ ಇದೆಯಾ ಸರ್? ಖಂಡಿತ ಮೇಡಮ್, ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ, ನಿಮ್ ಚಾನಲ್ ಮುಖಾಂತರ ಬಂದ್ರೆ ನಾನು ರಿಜಿಸ್ಟ್ರೇಷನ್ ಕಾಸ್ಟ್ ನ ಫ್ರೀ ಆಗಿ ಮಾಡ್ಕೊಡ್ತೀನಿ. ಸರ್ ಏನ್ ಸರ್ ಒಳ್ಳೆ ಆಫರ್ಸ್ ನ ಕೊಡ್ತಾ ಇದೀರಾ? ಅದು BMRD ಅಪ್ರೂವ್ ಆಗಿಂತ ಏಕಾತ ಸೈಟ್ಸ್ ಇಷ್ಟು ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತಾ ಇದೀರಾ, ಹಾಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀರಾ. ಖಂಡಿತ. ಯಾಕೆ ಅಂತಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ರು ಒಂದು BMRD ಸೈಟ್ ತಗೊಬೇಕನ್ನೋದು ನಮ್ಮ ಒಂದು ಆಸೆ ಮೇಡಮ್. ಹಾಗಾಗಿ ಇವತ್ತು ಯಾರೇ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು BMRD ಪ್ರಾಪರ್ಟಿನ ತಗೊಳ್ಳಿ, ನಮ್ ಕಡೆಯಿಂದ ಒಂದು ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಆಫರ್ ನ ಮಾಡ್ಕೊಡ್ತಾ ಇದೀನಿ. ಮತ್ತೆ ಕಡಿಮೆ ರೇಟ್ ಕೂಡ ನಾನು ಮಾಡ್ಕೊಡ್ತಾ ಇದ್ದೀನಿ ಅಲ್ವಾ ಸರ್. ಎಲ್ಲರೂ BMRD ಏಕಾತ ಅಂದಿದ ತಕ್ಷಣ ಪ್ರೈಸ್ ಹೈಕ್ ಇರುತ್ತೆ, 4,000 ಮೇಲೆ 5,000 ಮೇಲೆ ಇರುತ್ತಪ್ಪ, ನಮ್ಗೆ ಅಷ್ಟೊಂದು ಅಫೋರ್ಡ್ ಮಾಡಕ್ ಆಗಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ಎಲ್ಲಾ ಜನತೆಗೂ ಒಂದು ಅವ್ರದೇ ಸ್ವಂತವಾದಂತ ಒಂದು ನಿವೇಶನ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಕಂಪನಿಯಿಂದ ಈ ಫೆಸಿಲಿಟೀಸ್ ಕೊಡ್ತಾ ಇದೀರಾ. ಅದಕ್ಕೋಸ್ಕರನೇ ನಮ್ಮ ದುರ್ಗಾಶ್ರೀ ವೆಂಚರ್ಸ್ ಅವರು ಯಾವಾಗ್ಲೂ ಕೂಡ ಒಂದು ಪ್ರಾಪರ್ಟಿ ಮಾರ್ಬೇಕಂದ್ರೆ ಅದನ್ನ ಮಾರ್ಕೆಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದಕ್ಕಿಂತ ಕಮ್ಮಿ ಮಾರ್ತಕ್ಕಂಥದ್ದೇ ನಮ್ ದುರ್ಗಾಶ್ರೀ ವೆಂಚರ್ಸ್. ಹಾಗಾಗಿ ದುರ್ಗಾಶ್ರೀ ವೆಂಚರ್ಸ್ ಅಲ್ಲಿ ಯಾವ್ದೇ ಒಂದು ಪ್ರಾಪರ್ಟಿ ತಗೊಳ್ಳಿ, ಅದು ನಿಮ್ಗೆ ನಮ್ಮ ಬೆಂಗಳೂರಲ್ಲಿ ಆಗ್ಲಿ ಅಥವಾ ಸರೌಂಡಿಂಗ್ಸ್ ಅಲ್ಲಿ, ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಆಗ್ಲಿ ಎಲ್ಲಾರು ಮಾರ್ತಿರೋದಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ನಾವು ಮಾರ್ತೀವಿ ಅಲ್ವಾ ಸರ್. ಕಮ್ಮಿ. ಸರ್ ಇನ್ನು ಎಷ್ಟೋ ಜನಕ್ಕೆ ಅಷ್ಟೊಂದು ಒಂದೇ ಸಲ ಅಫೋರ್ಡ್ ಮಾಡಕ್ ಆಗಲ್ಲ ಸರ್ ಅಮೌಂಟ್, ಅಂತವ್ರಿಗೆ ಏನಾದ್ರು ಬ್ಯಾಂಕ್ ಲೋನ್ ಏನಾದ್ರು ಅವೈಲಬಲ್ ಸಿಗುತ್ತಾ ಸರ್? ಖಂಡಿತ ಮೇಡಮ್, ಇದು BMRD ಅಪ್ರೂವಲ್ ಆಗಿರೋದ್ರಿಂದ ಎನಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನೀವು SBI ನಲ್ಲಿ ತಗೊಳ್ಳಿ, ಯಾವ್ದ್ರಲ್ಲಾದ್ರೂ ತಗೊಳ್ಳಿ, ನಿಮ್ಗೆ ಅಪ್ ಟು ಒಂದು 60 to 70% ವರೆಗೂ ಆಸ್ ಯುವರ್ ಡಿಪೆಂಡ್ ಆನ್ ಯುವರ್ ಪ್ರೊಫೈಲ್ ಮೇಲೆ, ನಿಮ್ಮ ಪ್ರೊಫೈಲ್ ಮೇಲೆ ಈ ಒಂದು ಬ್ಯಾಂಕ್ ಲೋನ್ ಡಿಪೆಂಡ್ ಆಗಿರ್ತದೆ. ನಿಮ್ಗೆ ಅಪ್ ಟು 60 to 70% ವರೆಗೂ ಬ್ಯಾಂಕ್ ಲೋನ್ ಕೂಡ ಸಿಗ್ತದೆ. ಅದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಸಿಗ್ತದೆ. ಓಕೆ ಸರ್, ಇವಾಗ ಯಾರಾದ್ರೂ ಬಂದು ಈ ಪ್ರಾಪರ್ಟಿಗೆ ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ನಿಮ್ಮ ಆಫೀಸ್ ಲೊಕೇಶನ್ ಬರ್ಬೇಕಾ ಇಲ್ಲ ಡೈರೆಕ್ಟ್ ಆಗಿ ಲೇಔಟ್ ಬಂದು ವಿಸಿಟ್ ಮಾಡ್ಬೇಕಾ ಸರ್? ಮೇಡಮ್, ವಿಸಿಟ್ ಮಾಡ್ಬೇಕಂದ್ರೆ ನಮ್ಮ ಆಫೀಸ್ ಒಂದು ನಾಗರಬಾವಿಲಿ ಇದೆ. ನೀವು ನಮ್ಮ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಆಫೀಸ್ ವಿಸಿಟ್ ಮಾಡಬಹುದು. ಆಫೀಸ್ ಲೊಕೇಶನ್ ಕಳಿಸ್ತೀವಿ. ಇಲ್ಲ ನೀವು ನಮ್ಮ ಆಫೀಸ್ ನಿಯರೆಸ್ಟ್ ಅಲ್ಲಿ ಏನಾದ್ರು ಇದ್ರೆ ಈ ಫ್ಯಾಮಿಲಿ ಸಮೇತ ವಿಸಿಟಿಂಗ್ ಬರ್ತೀನಿ ಅಂದ್ರೆ ನಮ್ಮ ಕಂಪನಿ ಕಡೆಯಿಂದ ಕ್ಯಾಬ್ ಪ್ರೊವೈಡ್ ಮಾಡ್ಬಿಟ್ಟು ನಿಮ್ಗೆ ವಿಸಿಟಿಂಗ್ ನ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಇವಾಗ ಯಾರಾದ್ರೂ ಸೈಟ್ ಏನಾದ್ರು ಇಷ್ಟ ಆಯ್ತು, ಇವಾಗ ಸೈಟ್ ನಂಬರ್ 18 ಇದೆ, ಅವ್ರಿಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಬುಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಸರ್ ನಿಮ್ದು? ಮೇಡಮ್, ಬುಕಿಂಗ್ ಪ್ರೊಸೆಸ್ ಅಂತಂದ್ರೆ ನಾವು ಬುಕಿಂಗ್ ಅಮೌಂಟ್ ಅಂತ 1 ಲಕ್ಷ ರೂಪಾಯಿ ತಗೊಂತೀವಿ. ಸರ್ ಇವಾಗ ಅವ್ರ ಏನಾದ್ರು ಲೀಗಲ್ಸ್ ಏನಾದ್ರು ಕ್ವೈರೀಸ್ ಅಥವಾ ಎನ್ಕ್ವೈರಿ ಮಾಡಬೇಕು ಅಂದ್ರೆ 100% ಲೀಗಲ್ ಚೆಕ್ ಮಾಡ್ಕೊಳ್ಳಿ, ಲೀಗಲ್ ಒಪಿನಿಯನ್ ತಗೊಳ್ಳಿ. ಒಬ್ರಲ್ಲ ಇಬ್ರ ಹತ್ರ ಲಾಯರ್ ಹತ್ರ ಚೆಕ್ ಮಾಡ್ಲಿ. ಯಾಕಂದ್ರೆ ಇದು ನಾನು ಕೊಡ್ತಾ ಇರ್ತಕ್ಕಂಥದ್ದು BMRD ಅಪ್ರೂವಲ್ 100% ಲೀಗಲಿ ಆಗಿರ್ತಕ್ಕಂಥ ಪ್ರಾಪರ್ಟಿ ಆಗಿರೋದ್ರಿಂದ ಒಬ್ರ ಹತ್ರ ಇಬ್ರ ಹತ್ರ ಲಾಯರ್ ಹತ್ರ ಚೆಕ್ ಮಾಡ್ಕೊಂಡು ನನ್ನ ಹತ್ರ ಬಂದು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಲ್ವಾ ಸರ್. ಸರ್ ಇವಾಗ ಲೀಗಲ್ ವೆರಿಫಿಕೇಶನ್ ಗೆ ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್? ಮೇಡಮ್, 1 ವೀಕ್ ಟೈಮ್ ಕೊಡ್ತೀನಿ. ಇವತ್ತು ಅವ್ರು ಬಂದು ನನ್ಗೊಂದು ಅಡ್ವಾನ್ಸ್ ಮಾಡಿ ಸೈಟ್ ನ ಬುಕ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ 1 ವೀಕ್ ವರೆಗೂ ಟೈಮ್ ಇರ್ತದೆ. ಓಕೆ, 1 ವೀಕ್ ವರೆಗೂ ಟೈಮ್ ಇರುತ್ತೆ. ಖಂಡಿತ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ನಿಮ್ಗೆ, ನೆಲಮಂಗಲದಲ್ಲಿ ಅದು ಕೂಡ ಒಂದು ಕಮ್ಮಿ ಬಜೆಟ್ ಅಲ್ಲಿ ಅದು BMRD ಅಪ್ರೂವ್ ಆಗಿರೋಂತ ಏಕಾದ ಸೈಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ. ಸರ್ರೇ ರಿವೀಲ್ ಮಾಡಿದ್ರು ಪ್ರೈಸ್ ನ. ಹಾಗೆ ನಮ್ಮ ಚಾನೆಲ್ ಇಂದ ಯಾರು ಬಂದಿದ್ದಾರೆ ಅವರು ಕೂಡ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ. ಹಾಗಾದ್ರೆ ಯಾವ್ದೇ ಕಾರಣಕ್ಕೂ ಈ ಚಾನ್ಸ್ ನ ಮಿಸ್ ಮಾಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಸರ್ ಹೇಳ್ದಂಗೆ ಎಕ್ಸ್ಪೋ ಕೂಡ ನಡೀತಾ ಇತ್ತು ಲಾಸ್ಟ್ ವೀಕ್. ಎಕ್ಸ್ಪೋ ಅಲ್ಲಿ ಅವಾಗಲೇ 50% ಅವಾಗಲೇ ಬುಕಿಂಗ್ ಆಗೋಗಿದೆ ಸೈಟ್ಸ್ ಗಳೆಲ್ಲ. ಇನ್ ಮಿಕ್ಕಿರೋದು ರಿಮೈನಿಂಗ್ ಸ್ವಲ್ಪನೇ ಸೈಟ್ಗಳು ಅಲ್ವಾ ಸರ್? ಖಂಡಿತ. ಓಕೆ, ಹಾಗಾದ್ರೆ ಚಾನ್ಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. 2,499 ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ನಿಮ್ಗೆ ಸೈಟ್ ಸಿಗ್ತಾ ಇದೆ. ಹಾಗೆ ರಿಜಿಸ್ಟ್ರೇಷನ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ. ಈ ಚಾನ್ಸ್ ನ ಮಿಸ್ ಮಾಡಕ್ ಹೋಗ್ಬೇಡಿ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡೋದನ್ನ ಮರಿಬೇಡಿ. ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್, ವೀಕ್ಷಕರಿಗೆ ಹೇಳೋದು ಒಂದೇನೆ, ನೀವ್ ಎಲ್ಲೇ ಒಂದು ಪ್ರಾಪರ್ಟಿನ ಮಾಡಿ, ಯಾಕಂದ್ರೆ ಎಲ್ಲರಿಗೂ ಒಂದು ಸ್ವಂತ ಮನೆ, ಸ್ವಂತ ಸೂರ್ಣ ಮಾಡ್ಕೊಬೇಕು ಅಂತ ಒಂದು ಆಸೆ ಇದ್ದೇ ಇರ್ತದೆ. ಎಲ್ಲಾದ್ರೂ ಒಂದು ಪ್ರಾಪರ್ಟಿ ತಗೊಳ್ಳಿ. ಒಂದು BMRD ಪ್ರಾಪರ್ಟಿ ತಗೊಂಡ್ರೆ ನಾಳೆ ನಿಮ್ಗೆ ಆಗ್ಲಿ ನಿಮ್ಮ ಮಕ್ಕಳಿಗಾಗ್ಲಿ ಒಂದು ಭವಿಷ್ಯಕ್ಕೆ ಒಂದು ಒಳ್ಳೆ ಪ್ರಾಪರ್ಟಿ ಇರ್ತದೆ, ಒಂದು ಸೇಫ್ಟಿ ಆಗಿರ್ತಕ್ಕಂಥ ಒಂದು ಪ್ರಾಪರ್ಟಿ ನಿಮ್ಮ ಹತ್ರ ಇರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ BMRD ಅಪ್ರೂವ್ ಆಗಿರೋಂತ ಏಕಾತ ಸೈಟ್ಸ್ ಅನ್ನೋದು ಕಮ್ಮಿ ಬಜೆಟ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಅವ್ರಿಗೂ ಕೂಡ ಹೇಳಿ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ ಸರ್ ಹೇಳ್ದಂಗೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ಅವೈಲೇಬಲ್ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಸರ್. ನಮ್ಮ ಚಾನಲ್ ಇಂದ ಯಾರಾದ್ರೂ ಬಂದ್ರೆ
ಒಳ್ಳೆ ಬೆಸ್ಟ್ ಪ್ರೈಸ್ ಹಾಕೊಡಿ, ಹಾಗೆ ರಿಜಿಸ್ಟ್ರೇಷನ್ ಕೂಡ ಫ್ರೀ ಆಗಿ ಮಾಡ್ಕೊಡಿ ಸರ್. ಖಂಡಿತ ಮೇಡಮ್, ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ ಅವ್ರಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಆಫರ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ನಾನು ಆಶೀರ್ವದಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.